ಎಲ್ಲರಿಗೂ ನಮಸ್ಕಾರ ಸರ್. ಇವತ್ತು ವೇಷಗಳು ಅಂತ ಟೈಟ್ಲ್ ಇಟ್ಕೊಂಡಿದ್ದಾರೆ ಸರ್. ನನಗೆ ಆ್ಯಕ್ಚುಲಿ ಕಿಟ್ಟನ ಫೋನ್ ಮಾಡಿದಾಗ ನಂದು ಬರ್ತ್ಡೇ ಇದೆ, ನೀವು ಬನ್ನಿ ಸಾಯಂಕಾಲ 6:30 ಗಂಟೆಗೆ ಇಂಥ ಜಾಗಕ್ಕೆ ಅಂತ ಕರೆದ್ರು ಸರ್. ಅದಾದ ನಂತರ ನಮ್ಮ ಪ್ರತಾಪ್ ಅಂತ ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ದಾರೆ, ಅವ್ರು ನನ್ನ ಹತ್ರ ಬಂದರು, ಇನ್ವಿಟೇಷನ್ ತಂದು ಕೊಟ್ಟರು. ಸರ್ ನೀವು ಏನಾರು ತಿಳ್ಕೊಳ್ಳಿ, ಇನ್ವಿಟೇಷನಲ್ಲಿ ಎಲ್ಲ ಓದ್ತಾ ಬಂದ್ವಿ. ಲಾಸ್ಟಲ್ಲಿ ನೀವು ಒಂದು ಗೆಟಪಲ್ಲಿ ಬನ್ನಿ, ನೀವು ಒಂದು ವೇಷ ಹಾಕ್ಕೊಂಡು ಬನ್ನಿ ಅಂತ ಕರೆದಿದ್ರಿ ಸರ್. ನಾನು ಅವ್ರಿಗೆ ಇಮಿಡಿಯೇಟಾಗಿ ಹೇಳಿದೆ, ಹೌದೇನ್ರಿ ಪ್ರತಾಪ್ ಎಲ್ಲಿದ್ದೀರಾ? ಪ್ರತಾಪ್ ಒಬ್ಬರಿಗೆ ಕೇಳಿದೆ, ರೀ ನಾನು ಒಂದು ಕೆಲಸ ಮಾಡ್ತೀನಿ ರೀ, ನಾನು ಲೇಡಿ ಗೆಟಪ್ಪಲ್ಲಿ ಸಾಯಂಕಾಲ 6:15 ಇದ್ದಕ್ಕಿದ್ದಂಗೆ ನಿಮ್ಮ ಸ್ಟೇಜ್ ಹತ್ತಿತ್ತೀನಿ ರೀ ಅಂತಂದೆ. ಸರ್ ಇಲ್ಲಿ ಬಂದು ಕೂತ್ಕೊಂಡಾಗ ಅಲ್ಲಿ ಬರ್ತಾಯಿದೆ ಲೇಡಿ ಗೆಟಪ್ಪಲ್ಲಿ ನಮ್ಮ ಕಿಟ್ಟನ. ನಿಜವಾಗ್ಲಿ ಎಂಥ ಇನ್ಸಿಡೆಂಟ್ ಆಯ್ತು ನೋಡಿ ಸರ್. ಹೌದಲ್ಲ ಪ್ರತಾಪ್, ಕರೆಕ್ಟಾ? ಇನ್ವಿಟೇಷನ್ ನೋಡಿ ಹೇಳಿದೆ, ನೀವು ಒಂದು ಗೆಟಪಲ್ಲಿ ಬನ್ನಿ, ವೇಷ ಒಂದು ಹಾಕ್ಕೊಂಡು ಬನ್ನಿ ಅಂದರು. ಆದರೆ ನಾನು ಏನು ಹಾಕ್ಕೊಂಡು ಬರಬೇಕಂತ ಇದ್ನಲ್ಲ, ಅದೇ ಗೆಟಪಲ್ಲಿ ನಮ್ಮ ಕಿಟ್ಟನ್ ಅವ್ರು ಕಾಣಿಸ್ತಾ ಇದ್ದಾರೆ. ಆಮೇಲೆ ಈ ಟೈಟ್ಲ್ ಇದೆಯಲ್ಲ ಸರ್, ನಿಜ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಇದು ವೇಷ ಅನ್ನೋದು ಬರುತ್ತೆ ಸರ್. ಬೆಳಗಾಗಿದ ತಕ್ಷಣ ಕಾಪಿ ಕೊಡಪ್ಪ ಅಂತೀವಿ ನಮ್ಮ ಹೆಂಗಸ್ರನ್ನ, ಆವಾಗ ಯಜಮಾನ ಆಗಿರ್ತೀವಿ. ಇನ್ನು ಸ್ವಲ್ಪ ಓಡಿದ ತಕ್ಷಣ ಓಟ್ ಬರ್ತೀನೋ ಅಂತೀವಿ, ನಮ್ಮ ಮಕ್ಕಳಿಗೆ ತಂದೆ ಆಗಿರ್ತೀವಿ. ಅಲ್ಲಿಂದ ಬಂದ ತಕ್ಷಣ ಒಂದು ಆಫೀಸ್ಗೆ ಹೋಗ್ತೀವಿ, ಅಲ್ಲಿಗೆ ಹೋದಾಗ ಯಜಮಾನ್ರು ಬಂದ್ರಪ್ಪ ಅಂತ ಹೇಳಿ ಅವರೊಂದು ವೇಷ ಕಟ್ತಾರೆ. ಅದಾದ ತಕ್ಷಣ ಎಲ್ಲೋ ಒಂದು ಕಡೆಗೆ ಹೋಗ್ತೀವಿ, ನಮ್ಮ ಅಧ್ಯಕ್ಷರು ಬಂದ್ರಪ್ಪ ಅಂತಾರೆ. ಈಗ ದಿನ ನಿತ್ಯ ಬೆಳಗಾದರೆ ಸಾಯಂಕಾಲ ಇದ್ರೆ ಒಂದೊಂದು ವೇಷ ಧರಿಸ್ತಾನೇ ಇರ್ತೀವಿ. ಅಂಥದ್ರಲ್ಲಿ ವೇಷಗಳಂತ ಮಾಡಿದ್ದಾರೆ. ಎಂಥ ಸಬ್ಜೆಕ್ಟ್ ನಮ್ಮ ರವಿ ಬೆಳಗಾರ್ ಸರ್ ಬರೆದಿದ್ದಾರೆ, ಅದಕ್ಕೆ ಇವರು ನಮ್ಮ ನಾಯಕ ನಟರಾಗಿ ಪೋಷಣೆ ಮಾಡ್ತಾಯಿದ್ದಾರೆ. ಇದು ನಿಜವಾಗ್ಲೂ ಏನು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು ಸರ್. ಅದಕ್ಕೆ ನಾನು ಒಂದು ವೇಷ ಕೇಳಿದೆ, ಬಂದ ತಕ್ಷಣ ಕೇಳಿದೆ, ಸ್ವಾಮಿ ವೇಷಗಳಂತ ನೀವು ಹೆಸರಿಟ್ಟಿದ್ರಿ, ದಯವಿಟ್ಟು ನಮ್ಮ ಇವರು ಕಿಶನ್ ಅವ್ರಿಗೂ ಕೇಳ್ತಾ ಇದ್ದೀನಿ, ನಿಮ್ಮೆಲ್ಲರ ಮುಖಾಂತರ ನನಗೂ ಒಂದು ವೇಷ ಕೊಡಪ್ಪ ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಹ್ಞೂ ಸರ್, ಅದಕ್ಕೆ ನನಗೂ ಒಂದು ವೇಷ ಕೊಡಪ್ಪ ಅಂತ ಕೇಳ್ತಾ ಇದ್ದೀನಿ. ಅಲ್ಲ, ನಾಗೇಂದ್ರಣ್ಣಂದು ಒಂದು ವೇಷ ಇದೆ, ಹೇಳ ವೇಷ ಇಲ್ಲ ಈಗ ಸದ್ಯಕ್ಕೆ ಸಶೇಷ ಪ್ರವೀಣ್ ಮಾತಾಡ್ತಾರೆ. ಎಲ್ಲ ವೇದಿಕೆಯನ್ನು ಇರ್ತಕ್ಕಂಥ ಎಲ್ಲ ಆತ್ಮೀಯರಿಗೆ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೆ, ಪತ್ರಿಕಾ ಮಾಧ್ಯಮದವ್ರಿಗೆ, ಇವತ್ತು ಒಂದು ಡಿಫ್ರೆಂಟಾಗಿ ವಿಭಿನ್ನವಾಗಿ ಅಂತ ಒಂದು ಸಿನಿಮಾನೇ ನೋಡ್ದಂಗೆ ಆಯಿತು. ನಿರ್ದೇಶಕರು ಭಾಳ ಅಚ್ಚುಕಟ್ಟಾಗಿ ಅವ್ರು ಏನು ನಾವು ಪಾತ್ರ ವೇಷಗಳು ಹೇಗೆ ಎಲ್ಲೆಲ್ಲಿ ಚೇಂಜ್ ಆಗುತ್ತದೆ. ಅವರು ಬಿರಿಯಾನಿ ಕೊಟ್ಟ ಟೈಮಲ್ಲಿ ಶಿವಶ್ರೀಗಳ ಕೊಟ್ಟ ಮೇಲೆ ಅಪ್ರೋಚ್ ಮಾಡಿದ ರೀತಿ ನಿಜವಾಗ್ಲೂ ಇದು ಆಡಿಯನ್ಸ್ಗೂ ಅದೇ ಥರ ಅಪ್ರೋಚ್ ಮಾಡಿಸ್ತೀರಿ, ಆಡಿಯನ್ಸ್ ಥಿಯೇಟ್ರಿಗೆ ಕರೆಸ್ತೀರಿ ಅಂದ್ಕೊಂಡಿದ್ದು ನಾನು. ಯಾಕೆಂದರೆ ಇದು ಮುಖ್ಯ ಆಗ್ಬಿಡ್ತದೆ. ಒಬ್ಬ ನಿರ್ದೇಶಕರಲ್ಲಿ ಸಿನಿಮಾ ತೆಗಿಯೋದು ಮುಖ್ಯ ಅಲ್ಲ, ಆ ಪ್ರೇಕ್ಷಕರು ಕೂಡ ಚಿತ್ರಮಂದಿರಿಗೆ ಹೇಗೆ ಕರೆಸ್ಬೇಕು ಅನ್ನೋದು ಒಂದು ಮುಖ್ಯ ಆಗುತ್ತೆ. ಅದನ್ನು ನೀವು ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇನ್ನು ಕಿಟ್ಟಪ್ಪನ ಬಗ್ಗೆ ನಾವು ಹೇಳ್ಬೇಕಂದ್ರೆ, ಕೆಲವು ಪಾತ್ರಗಳನ್ನ ಕೆಲವು ನಟರ ಮಾಡ್ಲಿಕ್ಕೆ ಸಾಧ್ಯ. ಕಿಟ್ಟಪ್ಪನ ಭಾಳ ವರ್ಷಗಳಿಂದ ಆತ್ಮೀಯರು, ಅವರು ಅನೇಕ ಪಾತ್ರಗಳಲ್ಲಿ ಅನೇಕ ಪಾತ್ರಗಳನ್ನು ಮಾಡಿದ, ಅನೇಕ ಚಿತ್ರಗಳು ಅನೇಕ ಪಾತ್ರಗಳನ್ನು ಮಾಡಿದ್ದಾರೆ. ಆದರೆ ಇದರಲ್ಲಿ ನೋಡಿದ್ದು ನಮಗೆ ಭಾಳ ವಿಭಿನ್ನವಾದಂಥ ಪಾತ್ರ. ಒಂದೇ ಮುಖದಲ್ಲಿ ಒಂದು ಹೆಣ್ಣಿನ ಮುಖ, ಒಂದು ಗಂಡಿನ ಮುಖ, ಅದು ಪಾತ್ರ ಮಾಡೋದು ನಿಜವಾಗ್ಲೂ ಕಷ್ಟ ಆಗುತ್ತೆ. ಅದನ್ನು ನಿಭಾಯಿಸ್ತಾರೆ ಕಿಟ್ಟಣ್ಣ ಅವರು. ನಿಭಾಯಿಸಿ ಈ ಒಂದು ಕನ್ನಡ ಚಿತ್ರರಂಗಕ್ಕೆ ಇದನ್ನು ಒಳ್ಳೆ ಅವಾರ್ಡು ಕೂಡ ಬರೋ ಥರ ಒಂದು ಪಾತ್ರ ಅಂತ ನಾನು ಅಂದ್ಕೊಂಡಿದ್ದೀನಿ. ಏಕೆಂದರೆ ವೇಷಗಳು ರವಿ ಬೆಳಗೆರೆಗಳು ಬರೆದಿರೋ ಒಂದು ಕತೆ, ಇದನ್ನು ಕೂಡ ನಾವು ಓದಿದ್ದೀವಿ ಭಾಳ ವರ್ಷಗಳ ಹಿಂದೆ. ಕೆಲವು ನೆನಪಿದ್ದಾವೆ, ಕೆಲವು ನೆನಪಿಲ್ಲ. ಯಾಕೆಂದರೆ ರವಿ ಬೆಳಗೆರೆ ನನ್ನ ದೊಡ್ಡ ಫ್ಯಾನು. ಆಯಿ ಬೆಂಗಳೂರು ಅನ್ನೋ ಒಂದು ಚಿತ್ರನ ನಾನು ಮಾಡಿದ್ದು, ನಾನೇ ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದು. ಯಾಕೆಂದರೆ ಅವ್ರನ್ನ ಪ್ರತಿ ದಿವಸನೂ ಕೂಡ ಅವರು ಒಂದು ಯಾವುದೋ ಆಯಿ ಬೆಂಗಳೂರು ಯಾವಾಗ ಬರ್ತದೆ ಅಂತ ಗುರುವಾರ ನಾನು ಕಾಯ್ತಾ ಇದ್ದೆ. ಮೊದಲನೇ ಪೇಪರ್ ನಾನು ತೊಗೊಳ್ತಾ ಇದ್ದೆ. ಆ ಒಂದು ಅವರ ಒಂದು ಬರವಣಿಗೆ ಹೇಗೆ ನಮ್ಮನ್ನು ಹೇಗೆ ಆಕರ್ಷಣೆ ಮಾಡ್ತಿತ್ತು ಅಂದರೆ, ಅವ್ರು ಅದಕ್ಕಿಂತ ಮುಂಚೆ ಒಂದು ಬುಕ್ಕಲ್ಲಿ ಬರೀತಾಯಿದ್ರು, ಪಾಪಿಗಳ ಲೋಕದಲ್ಲಿ ಅಂತ ಹೇಳ್ಬಿಟ್ಟು. ಅದು ನನಗೆ ಭಾಳ ಇಷ್ಟ ಆಗಿತ್ತು. ಹೀಗೆ ಅವರು ಈ ಒಂದು ಕತೆ ಅವ್ರದ್ದಿದೆ ಅಂದರೆ ಭಾಳ ನಿಜವಾಗ್ಲೂ ಆ ಒಂದು ಪಾತ್ರಗಳನ್ನ
ಭಾಳ ಮೋಲ್ಡ್ ಆಗಿ ಜನಗಳು ಇಷ್ಟಪಡೋ ಅಂಥ ಒಂದು ಕಥೆಯನ್ನು ಮಾಡಿರ್ತಾರೆ. ಏನು ಈ ಚಿತ್ರತಂಡ ಈ ಚಿತ್ರವನ್ನು ನಿರ್ಮಾಣ ಮಾಡಿಕೊಂಡು ದೇವರು ಈ ಚಿತ್ರವನ್ನು ಗೆಲ್ಲಿಸಿ ಇಡೀ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಯಶಸ್ಸನ್ನು ತರಬೇಕು. ಇಡೀ ಇಷ್ಟು ಚಿತ್ರ ನೋಡ್ತೀರಿ ಕೂಡ ಕರ್ನಾಟಕಕ್ಕಲ್ಲ ನಮ್ಮ ಭಾರತಾದ್ಯಂತ ಪ್ರಶಸ್ತಿಗಳು ಬರುವಂಥ ಒಂದು ಚಿತ್ರವನ್ನು ಮಾಡಬೇಕು ಅಂತ ಇದನ್ನು ಕೇಳ್ಕೊಳ್ತೀನಿ. ಧನ್ಯವಾದ ಸರ್. ಕಿಟ್ಟಣ್ಣನ ಆತ್ಮೀಯ ಗೆಳೆಯರಾದಂತಹ ಪ್ರವೀಣ್ ಶೆಟ್ಟಿ ಸರ್ ದಯಮಾಡಿ ಅವ್ರ ಬಗ್ಗೆ ಮಾತಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ, ಮಾಧ್ಯಮ ಮಿತ್ರರಿಗೂ. ನನಗಿಲ್ಲೊಂದು ಹೆಮ್ಮೆ ಅಂದರೆ, ನನಗಿಲ್ಲಿ 3 ಜನರ ಜೊತೆ 30 ವರ್ಷದ ಒಡನಾಟ ಇದ್ದಿತ್ತು. ಒಂದು ಶ್ರೀನಾರಾಯಣ ಕೆಟ್ಟಿಯವರು, ಹಾಗೆ ಕಿಶನ್, ಹಾಗೆ ನನಗೆ ಕತೆ ಬರೆದಿರೋ ರವಿ ಬೆಳಗೆರೆ ಸರ್ ನಮ್ಮ ಬಾಸು, ಅವ್ರ ಜೊತೆನೂ ನನಗೆ 30 ವರ್ಷದ ಒಡನಾಟ ನನ್ನ ಜರ್ನಿ ಆಗಿತ್ತು. ಇದು ಕಿಶನ್ಗೆ ಕರೆಕ್ಟಾಗಿ ಸೂಟಾಗಿ ಅವರು ರವಿ ಬೆಳಗೆರೆ ಸರ್ ಅವಾಗ ಬರೆದಿದ್ರು ಅನ್ಸುತ್ತೆ ವೇಷಗಳು. ಯಾಕಂದರೆ ನಾನು ಒಂದು 30 ವರ್ಷದ ಜರ್ನಿಯಲ್ಲಿ ನಾನು ತುಂಬ ನೋಡಿದ್ದೀನಿ ಅವನ ವೇಷಗಳನ್ನ. ನಾನಾ ವೇಷಗಳು ಯಾರೋ ಹೇಳಿದ್ರಿ ಈಗ, 100 ವೇಷಗಳನ್ನ ಹಾಕ್ಕೊಂಡು ಬಂದದ್ದು, 100 ವೇಷಗಳನ್ನು ಅವನು ಹಾಕಿರೋದು ನೋಡಿದೆ. ಅವನಿಗೆ ಒಳ್ಳೇದಾಗಲಿ. ಯಾಕೆ ಗೊತ್ತಾ, ಅವನದು ತುಂಬ ದೊಡ್ಡ ಕನಸಿದೆ, ಸಿನಿಮಾದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಭಾಳ ಹೋರಾಟ ಮಾಡ್ತಾ ಇದ್ದಾನೆ. ನಿಮ್ಮೆಲ್ಲರೂ ಆಶೀರ್ವಾದ ಅವನಿಗಿರಲಿ, ಅವನ ಪಾಪ ಒಳ್ಳೇದಾಗಲಿ ಅಂತ ನಂದಂತೂ ತುಂಬ ಹೃದಯದ ಆರೈಕೆ ಇದೆ. ಕಿಶನ್, ಗುಡ್ ಲಕ್, ನಿನಗೆ ಒಳ್ಳೇದಾಗಲಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಅಧ್ಯಕ್ಷರು ಬರೋವಾಗಲೇ ಹೇಳಿದ್ರು, ಏನೋ ಒಂದು ಕ್ಯೂರಿಯಾಸಿಟಿ ಇತ್ತು ಇಲ್ಲಿ ಬಂದಮೇಲೆ. ಈಗ ಇದು ಓಪನಿಂಗು ಎಲ್ಲ ನೋಡ್ತಾ ಇದ್ದರೆ ಒಂದು ಸಿನಿಮಾಗೆ ಅದು ಪ್ರಾರಂಭದಿಂದನೇ ಜನಗಳಲ್ಲಿ ಒಂದು ಕ್ಯೂರಿಯಾಸಿಟಿ ಬೆಳ್ಕೊಳ್ಳುತ್ತೆ. ಈ ಥರ ಒಂದು ಬರ್ತಾ ಇದೆ ವೇಷಗಳು, ಒಂದು ಪಿಕ್ಚರು ರವಿ ಬೆಳಗೆರೆ ಅವ್ರದ್ದು, ಆಮೇಲೆ ನಮ್ಮ ಶ್ರೀನಗರ ಕಿಟ್ಟಿ ಅವ್ರದ್ದು, ಆಮೇಲೆ ನಮ್ಮ ಡೈರೆಕ್ಟ್ರು ಬಾಸು ಕಿಶನ್ನು, ಆಮೇಲೆ ನಮ್ಮ ಗುರುರಾಜ್ ಅವ್ರ ಮಗವರು, ಇವರೆಲ್ಲ ಸೇರಿಕೊಂಡು ಯುವಕರು ತಂಡ ಮಾಡ್ತಾ ಇದೆ. ಅವರು ಪ್ರೆಸೆಂಟೇಷನ್ ಮಾಡಿದ ರೀತಿ ಇವತ್ತು ಅವ್ರು ಇದೆಲ್ಲ ಮಾಡಿದ್ರು, ಅಲ್ಲೇ ಇದನ್ನು ಯಾರ್ಯಾರು ನೋಡ್ತಾರೆ ಅವರೇ ಪ್ರಿಪೇರ್ ಆಗ್ಬಿಡ್ತಾರೆ, ಈ ಚಿತ್ರ ನೋಡಲೇಬೇಕು. ನಮ್ಮ ಪ್ರವೀಣ್ ಅವ್ರು ಹೇಳ್ದಂಗೆ ನಾನು ಅವ್ರದ್ದು ಒಂದು ಪಿಕ್ಚರು ಪ್ರತಿಮಾ ಬೇಡಿ ಬಗ್ಗೆ ಮಾಡಿದರು ಅವರು, ರವಿ ಬೆಳಗೆರೆ ಅವರು ಆ ಪುಸ್ತಕನ ನಾನು ಸಿನಿಮಾ ತೆಗಿಬೇಕು ಅಂತ ಎಲ್ಲ ಮಾತುಕತೆ ಆಯಿತು ಬಾಸ್ ಜೊತೆ. ಏನು ಸಂದರ್ಭ ಆಗಲಿಲ್ಲ. ಮುಂದಕ್ಕೆ ಇದು ನೋಡೋಣ. ಅದು ನನಗೆ ಇಷ್ಟವಾದ ಕತೆ. ಅದು ಒಂದು ಚಿತ್ರ ಇವತ್ತು ಈಗಿನ ಈ ಟೆಕ್ನಾಲಜಿಲಿ ಇವತ್ತು ಇರೋ ಇದರಲ್ಲಿ ಈ ಥರ ಎಲ್ಲ ಪಿಕ್ಚರ್ಗಳೂ, ಈಗ ಟಾಟಾ ಬಿರ್ಲಾ ಅವರು ಒಂದು ಪ್ರಾಜೆಕ್ಟ್ 25 ರೂಪಾಯಿ ಉಪ್ಪಿಗೆ 2.5 ಕೋಟಿ ಪಬ್ಲಿಸಿಟಿ ಮಾಡ್ತಾರೆ. ಅದೇ ಥರ ಇವರು ಒಂದು ಸಿನಿಮಾಗೆ ಬಡ್ಜೆಟ್ ಜೊತೆಗೆ ಸ್ಕ್ರಿಪ್ಟ್ ಹಾಕ್ಕೊಂಡಿದ್ದಾರೆ. ಓಪನಿಂಗಿಂದಾನೇ ಇವತ್ತೇ ಇದು ಮಾಡಬೇಕು. ನಾನು ಇಲ್ಲಿ ಅಬ್ಸರ್ವ್ ಮಾಡಿದೆ, ಈ ತಂಡ ನೋಡ್ತಾ ಇದ್ದರೆ ನಾನು ಅಣ್ಣ ಪ್ರೊಜೆಕ್ಷನ್ಗೆ ಹೇಳ್ಬಿಡು ಅಂತ ಹೇಳೋಣ ಅಂತ ಹೇಳ್ಬಿಟ್ಟು ಬುಕ್ ಮಾಡ್ಕೊಂಡು ಹೋಗೋಣ, ಒಂದು 1000 ರೂಪಾಯಿ ಕೊಟ್ಬಿಟ್ಟು ಬುಕ್ ಮಾಡ್ಕೊಂಡು ಹೋಗ್ಬಿಡೋಣ ಅನ್ನೋ ನನಗೆ ಆ್ಯಸ್ ಎ ಆಡಿಯನ್ಸ್ ಆಗಿ. ಯಾಕೆ ನಾನು ಡಿಸ್ಟ್ರಿಬ್ಯೂಟ್ರು, 76ನೇ ಇಸ್ವಿಯಿಂದ ಡಿಸ್ಟ್ರಿಬ್ಯೂಟ್ರು. ಜನ ಸಿನಿಮಾ ನೋಡಿರಲ್ಲ ಅವ್ರ ಜೀವನದಲ್ಲಿ, ಅಷ್ಟು ಪಿಕ್ಚರ್ ರಿಲೀಸ್ ಮಾಡಿದ್ದೀನಿ ನಾನು ಎಲ್ಲ ಲ್ಯಾಂಗ್ವೇಜು. ಬೈಕ್ ಮಾಡಿರಿ, ನಾನೇ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ನನಗೆ. ಅದೇ ಥರ ಇದನ್ನು ಯಾರು ನೋಡ್ತಾರೆ ಅವರೆಲ್ಲ ಸಿನಿಮಾ ನೋಡಬೇಕು ಅಂತ ಟ್ಯೂನ್ ಆಗ್ತಾರೆ. ಈ ಥರ ಇವತ್ತು ಬೇಕು. ಇದು ನಮ್ಮ ಬಾಸು ಉಪೇಂದ್ರ ಅವರು ಹಾಗೆ ಮಾಡ್ತಾಯಿದ್ದು. ಓಪನಿಂಗ್ ಡೇ ಮುಹೂರ್ತದ ದಿವಸನೇ ಜನಗಳಲ್ಲಿ ಒಂದು ಕ್ಯೂರಿಯಾಸಿಟಿ ಕುಣಿಸೋರು. ಆ ಪೇಪರ್ ನಮ್ಮದೊಂದು ಉಪೇಂದ್ರ ಪಿಕ್ಚರ್ ಅಂತ ಮಾಡಿದ್ರು, ಪೂಜೆ ಕೊಟ್ಟಿದ್ರು. ಆ ಇನ್ವಿಟೇಷನ್ ನೋಡ್ಬಿಟ್ಟೇ ಉಲ್ಟಾ ಸೀದಾ ಮಲ್ಕೊಂಡು ನೋಡ್ಬಿಟ್ಟು ಈ ಪಿಕ್ಚರ್ ಫಸ್ಟ್ ಡೇ ನೋಡಬೇಕಂತ ರಾತ್ರಿ 3 ಗಂಟೆಗೆ ಟಿಕೆಟ್ಗೆ ಬರೋರು ಜನ. ಆ ಕಾಲ ತಿರ್ಗಾ ಬರ್ತದೆ. ಹಿಸ್ಟ್ರಿ ರಿಪೀಟ್ಸ್. ಕತ್ಲಾದ್ಮೇಲೆ ಬೆಳಗ್ಗೆ ಬರಲೇಬೇಕು. ಸಿನಿಮಾ ಇಂಡಸ್ಟ್ರಿ ಯಾವಾಗಲೂ ಭುವನೇಶ್ವರಿ ಆಶೀರ್ವಾದದಿಂದ ಚೆನ್ನಾಗಿ ನಡೀತದೆ. ಈ ಯುವಕರ ತಂಡ ಇವರು ಇನ್ನೂ ಸಾಧನೆ ಮಾಡ್ತಾರೆ. ಈ ಬ್ಯಾನರ್ ಗ್ರೀನ್ ಟ್ರೀ ಇದು ಹಲವಾರು ಇದಾಗಿ ಇಲ್ಲಿರೋ ಯಾರ್ಯಾರು ಟೆಕ್ನಿಷಿಯನ್ಸ್ ಎಲ್ಲ ಮಾಡ್ತಾರೆ, ಇವರೆಲ್ಲ ಉತ್ಸಾಹದಲ್ಲಿ ಮಾಡ್ತಿದ್ದಾರೆ. ಇವರಿಗೆಲ್ಲ ಒಳ್ಳೆ ಈ ನಮ್ಮ ಸಕ್ಸಸ್ಫುಲ್ ಪಿಕ್ಚರ್ಗಳು ಬಂದವಲ್ಲ ಆ ಥರ ಬಂದು ಉದ್ಯಮಕ್ಕೆ ಒಂದು ಇದಾಗ್ತದೆ. ವಿಶ್ ಯು ಆಲ್ ಸಕ್ಸಸ್. ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಇರಲಿ, ಎಲ್ಲ ಒಳ್ಳೆಯದಾಗಲಿ. ನಾನು 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ನಾನು ಇದು 2ನೇ ಸಲ ನಾನು ಫಿಲಮ್ ಚೇಂಬರ್ ಸೆಕ್ರೆಟರಿ ಆಗಿರೋದು.
ಸಾಕಷ್ಟು ಜನ ಪ್ರೊಡ್ಯೂಸರ್ಸು ಹೊಸಬರು ಅವ್ರುಗಳ ನೋವುಗಳನ್ನ ಹೇಳ್ಕೊಂಡು ಬಂದಿರ್ತಾರೆ. ಮೇಜರ್ ಆಗಿ ಒಂದೊಂದ್ಸಲಿ ಕೆಲವೊಂದ್ಸಲಿ ಡೈರೆಕ್ಷನ್ನಲ್ಲಿ ನಾನು ಸ್ವಲ್ಪ ಯಾಮರೋದೆ, ಬಡ್ಜೆಟ್ ಜಾಸ್ತಿ ಆಯಿತು, ಹೇಳಿದ ಕಥೆನೇ ಬೇರೆ ಆಗಿದೆ ಬೇರೆ ಅಂತ. ಸೊ ನಾನು ಅವ್ರಿಗೆಲ್ಲ ಒಂದು ಅಡ್ವೈಸ್ ಕೊಡ್ತಾ ಇರ್ತೀನಿ. ಮತ್ತು ಹೊಸ್ತಾ ಬರೋಂಥ ಮೆಂಬರ್ಸ್ಗಳು ಯಾರು ನಮ್ಮಲ್ಲಿ ಮೆಂಬರ್ ಆಗಬೇಕು ಅಂತ ಬರ್ತಾ ಪ್ರೊಡ್ಯೂಸರ್ಸು, ಅವ್ರಿಗೂ ಒಂದು ಸಜೆಷನ್ ಕೊಡ್ತಾ ಇರ್ತೀನಿ. ಏನು ಅಂದರೆ, ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹೂಡೋಕೆ ಮುಂಚೆ ನಿರ್ದೇಶಕ ಫಸ್ಟ್ ಹೊಸಬ ಆಗಿದ್ರೆ 1 ಲಕ್ಷ 2 ಲಕ್ಷ ಕಾಸು ಕೊಟ್ಟು 1 ನಿಮಿಷದ ಅಥವಾ 2 ನಿಮಿಷದ ಒಂದು ಕ್ಲಿಪ್ ಮಾಡ್ಕೊಂಬರೋಕೆ ಹೇಳಿ. ಸೊ ನಿಮ್ಗೆ ಆ ಕ್ಲಿಪ್ಪಲ್ಲಿ ಆತ ನಿಮ್ಗೆ ಸ್ಯಾಟಿಸ್ಫೈ ಮಾಡಬೇಕು. ಮಾಡಿದಾಗ ನಿಮಗೆ ಅವ್ರ ಮೇಲೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ನೀವು ಅದನ್ನು ಬಂಡವಾಳ ಹಾಕಿ ಅಂತ ಒಂದು ಸಜೆಷನ್ ಕೊಡ್ತಾ ಇದ್ದೀವಿ. ಆದರೆ ಇವತ್ತು ಈ ಒಂದು ಏನು ಪ್ರೊಮೋ ಮತ್ತು ಕಿಟ್ಟಪ್ಪ ಅವ್ರದ್ದು ಒಂದು ಇಂಟ್ರೋ ಏನು ಪಾತ್ರ ಪರಿಚಯಗಳು, 2 ಪಾತ್ರ ಪರಿಚಯಗಳನ್ನ ಸೀನ್ ನೋಡಿದ್ಮೇಲೆ ನನಗನ್ಸಿದ್ದು, ಅವರು ಲೈಟಿಂಗು ಅಥವಾ ಒಬ್ಬ ಆರ್ಟಿಸ್ಟಲ್ಲಿ ಏನು ಕಲೆ ತೆಗಿಬೇಕು ಅದು ತೆಗೆದಿದ್ದಾರೆ. ಮ್ಯೂಸಿಕ್ ಯಾವ ರೀತಿ ಬರುತ್ತೆ ಅನ್ನೋ ಒಂದು ಗ್ಲಿಮ್ಸು ತೋರಿಸಿದ್ದಾರೆ, ಅದು ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಚೆನ್ನಾಗಿದೆ. ಆ್ಯಂಡ್ ಶೂಟಿಂಗ್ ಅದೇನು ಅಷ್ಟು ಟೆಕ್ನಿಕಲಾಗಿ ಹೇಳೋಕೆ ಬರಲ್ಲ, ಶೂಟಿಂಗು ಕೂಡ ಚೆನ್ನಾಗಿ ಮಾಡಿದೆ. ಸೊ ಐ ಥಿಂಕ್ ಈ ಹ್ಯಾಸ್ ಪ್ರೂವ್ಡ್ ಹಿಮ್ಸೆಲ್ಫ್. ಸರ್ ಈ ಹ್ಯಾಸ್ ಕೇಪಬಿಲಿಟಿ ಆ್ಯಂಡ್ ಈ ವಿಲ್ ಡೂ ಇಟ್. ಜೊತೆಗೆ ಕತೆ ಬಂದು ರವಿ ಬೆಳಗೆ ಸರ್ ಅವ್ರು ಮಾಡಿರೋದು, ನನಗೆ ಅದು ಒಂದು ಬಂತು. ಇದು ಆರ್ಟ್ ಫಿಲಮು, ಕಿಟ್ಟಪ್ಪ ಕಮರ್ಷಿಯಲ್ಲು, ಎರಡು ಹೆಂಗಪ್ಪ ಮಿಕ್ಸಿಂಗು ಅಂತ ಅನಿಸ್ತಿತ್ತು. ಆದರೆ ಒಂದು ಆರ್ಟ್ ಫಿಲಮ್ನ ಕಮರ್ಷಿಯಲಾಗಿ ಹೆಂಗೆ ತೋರಿಸ್ಬೋದು ರಿಚ್ ಆಗಿ ಅಂತಲೂ ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕಿಟ್ಟಪ್ಪ ಅವ್ರದ್ದು ಅಂತೂ ನಾನು ಏನು ಯಾಕೆ ಇಂಟ್ರೆಸ್ಟ್ ಸೀನಲ್ಲಿ ನೀವೆಲ್ಲರೂ ನೋಡ್ರಿ, ಓಕೆ ಯಾವುದೋ ಒಂದು ಪಾತ್ರ ಪರಿಚಯ ಆಗ್ತಿದೆ ಯಾವ ಹೀರೋಯಿಂದು ಏನೋ ಅಂತ ನಾನು ಅಂದ್ಕೊಂಡೆ. ನನಗೆ ಗೊತ್ತಿರಲಿಲ್ಲ ಕಿಟ್ಟಪ್ಪ. ಹತ್ರ ಹೋಗಿ ಇದು ಜುಮ್ಕಿ ಬಂದಾಗಲೇ ಗೊತ್ತಾಗಿದ್ದು ನೀವದು ಅಂತ. ಈಗ ನನಗೆ ಇನ್ನೊಂದು ಕ್ಯೂರಿಯಾಸಿಟಿ ಏನು ಅಂದರೆ, ಈಗ ನಿಮ್ಮನ್ನ ದಾಡಿಲಿ ಮತ್ತು ಇದರಲ್ಲೇ ನೋಡಿ ಅಭ್ಯಾಸ ಆಗಿದೆ. ಈಗ ಈ ಪಾತ್ರದ್ದು ಹೆಂಗೆ ಮಾಡಬಲ್ಲೆ ಅಂತಲೂ ತೋರಿಸಿದ್ದೀರಾ. ನನಗೆ ಇವಾಗ ಇರೋದು ಒಂದೇ ಡೌಟು, ನಿಮ್ಮ ವಾಯ್ಸ್ ಬಂದು ಬೇಸ್ ವಾಯ್ಸು 100% ಕೊಡ್ತೀನಿ. ಒಳ್ಳೆ ಚೆನ್ನಾಗಿ ಅಲ್ಲ. ಕಿಟ್ಟಪ್ಪ ಅವ್ರದ್ದು ಫಸ್ಟ್ನೇ ಪಿಕ್ಚರ್ ಸಂಜು ಗೀತ ನಮ್ಮ ಥಿಯೇಟ್ರಲ್ಲೇ ಶೋ ಇದು ಮಾಡಿದ್ದು. ಅವಾಗಲಿಂದ ನನಗೂ ಕಿಟ್ಟಪ್ಪ ಮತ್ತು ಇದು ನಾಶಿಕ ಸರ್ಗೂ ಒಂದು ಬಾಂಧವ್ಯ. ಅಲ್ಲ, ನನಗೆ ಇರೋದು ಏನು ಅಂದರೆ, ಏನು ಕುತೂಹಲ ಇದೆ ಅಂದರೆ, ಈಗ ನಿಮ್ಮ ಮೇಲ್ ವರ್ಷನ್ ವಾಯ್ಸ್ ಕೇಳಿದ್ದೀನಿ.